ಈ ಕಣ್ಣೊಡೆಯೋರು ಫ್ಲೈಯಿಂಗ್ ಕಿಸ್ ಕೊಡೋರು ಇನ್ಮೇಲೆ ಹುಷಾರಾಗಿರಬೇಕು. ಅದನ್ನು ಕೂಡ ಲೈಂಗಿಕ ಕಿರುಕುಳ ಅಂತಾನೆ ಕನ್ಸಿಡರ್ ಆಗುತ್ತಂತೆ. ಈ ಚಂಡೀಗಢದಲ್ಲಿ ಅಶೋಕ್ ಕುಮಾರ್ ಅನ್ನೋನೊಬ್ಬ ಒಂದು ಲೇಡಿ ಮುಂದೆ 500 ರೂಪಾಯಿ ದುಡ್ಡು ಎಸ್ಬಿಟ್ಟು ಒಂದು ಫ್ಲೈಯಿಂಗ್ ಕಿಸ್ ಕೊಟ್ಬಿಟ್ಟಿರ್ತಾನೆ. ಅವಾಗ ಆ ಲೇಡಿಗೂ ಇವನು ಜೋರು ಗಲಾಟೆ ಆಗುತ್ತೆ. ಇವನು ಕೂಡ ಅವಾಗೆ ಆ ಲೇಡಿಗೆ ಸಿಕ್ಕಾಪಟ್ಟೆ ಜೋರಾಗಿ ಆವಾಜು ಹಾಕ್ಬಿಟ್ಟಿರ್ತಾನೆ. ಅವಮ್ಮ ಸೀದಾ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಕೇಸು ಕೋರ್ಟ್ಗೂ ಹೋಗುತ್ತೆ. ಕೋರ್ಟಲ್ಲಿ ನೀನು ಯಾಕಪ್ಪ ಅವಮ್ಮನ ಮುಂದೆ 500 ರೂಪಾಯಿ ಎಸ್ದೆ ಅಂತ ಕೇಳ್ತಾರೆ. ಅದಕ್ಕೆ ಇವನು ಅದು ಹಂಗಲ್ಲ ಸ್ವಾಮಿ, ನಾನು ಐಸ್ ಕ್ಯಾಂಡಿ ತೊಗೊಳೋದಕ್ಕೆ ಅಂತೇಳಿ ಜೋಬಿಂದ ದುಡ್ಡು ತೆಗಿಬೇಕಾದ್ರೆ 500 ರೂಪಾಯಿದು ಒಂದು ನೋಟು ಅವಮ್ಮನ ಮುಂದೆ ಬಿತ್ತು ಅಂತ ಸ್ಟೋರಿ ಹೇಳ್ತಾನೆ. ಇದನ್ನೆಲ್ಲ ಕೋರ್ಟು ನಂಬಲ್ಲ. ಲೈಂಗಿಕ ಕಿರುಕುಳ ಅಂದರೆ ಹೆಣ್ಣು ಮಗಳನ್ನು ಮುಟ್ಟಬೇಕು ಅಂತೇನೇನಿಲ್ಲ. ಕಣ್ಣು ನೋಡಿದ್ರು ಫ್ಲೈಯಿಂಗ್ ಕಿಸ್ ಕೊಟ್ಟರು ಕೂಡ ಲೈಂಗಿಕ ಕಿರುಕುಳನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಕೋರ್ಟು ತೀರ್ಪು ಕೊಡುತ್ತೆ. ಈ ಅಶೋಕ್ ಕುಮಾರನ್ಗೆ 10,000 ರೂಪಾಯಿ ದಂಡನೂ ಹಾಕುತ್ತೆ. ಈ ಕತೆ ಹಿಂಗಾದ್ರೆ ಈ ಮದುವೆ ಆಗಿರೋ ಹೆಂಗಸರು ಹೊರಗಡೆ ರಿಲೇಶನ್ಶಿಪ್ ಇಟ್ಕೊಂಡು ಹೆಚ್ಚು ಕಮ್ಮಿ ಆದ ಕೂಡಲೇ ರೇಪ್ ಕೇಸ್ ಆಗ್ಬಿಡ್ತಾರಲ್ಲ, ಇನ್ಮೇಲೆ ಹಂಗೆಲ್ಲ ಮಾಡಂಗಿಲ್ಲ. ಇದನ್ನ ರೇಪ್ ಅಂತ ಕನ್ಸಿಡರ್ ಮಾಡಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟೈತೆ. ಈ ಛತ್ತೀಸ್ಗಢದಲ್ಲಿ 2025 ಒಂದು ಕೇಸ್ ಆಗುತ್ತೆ. 35 ವರ್ಷ ವಯಸ್ಸಾಗಿರೋ ಒಬ್ರು ಲೇಡಿ ಅವ್ರ ಲವರ್ ಮೇಲೆ ರೇಪ್ ಕೇಸ್ ಹಾಕ್ಬಿಟ್ಟಿರ್ತಾರೆ. ಈ ಕತೆ ಏನಪ್ಪ ಅಂತಂದ್ರೆ, ಈ ಕೇಸ್ ಹಾಕಿರೋ ಲೇಡಿ ಇದಾರಲ್ಲ, ಇವರು ಮದುವೆ ಆಗಿ ಒಂದು ಮಗು ಇದ್ರು ಕೂಡ ಒಬ್ಬ ಬೇರೆ ವ್ಯಕ್ತಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಈ ಸಂಬಂಧದಲ್ಲಿ ಏನೋ ವ್ಯತ್ಯಾಸ ಆಗ್ಬಿಡುತ್ತೆ ಇವ್ರಿಬ್ರು ಸಂಬಂಧದಲ್ಲಿ. ಅವಾಗ ಈ ಲೇಡಿ ಸೀದಾ ಹೋಗ್ಬಿಟ್ಟು ಅವ್ರ ಬಾಯ್ ಫ್ರೆಂಡ್ ಮೇಲೆ ರೇಪ್ ಕೇಸ್ ಹಾಕ್ಬಿಡ್ತಾರೆ. ಆದರೆ ಅವಾಗ ಇನ್ನು ಈ ಲೇಡಿ ಹಳೆ ಗಂಡನ ಜೊತೆ ಡೈವರ್ಸ್ ತೊಗೊಂಡಿರಲ್ಲ. ಹಿಂಗಿರ್ಬೇಕಾದ್ರೆ ಗಂಡನೂ ಇಟ್ಕೊಂಡು ಬಾಯ್ ಫ್ರೆಂಡ್ ಜೊತೆನೂ ರಿಲೇಶನ್ಶಿಪ್ ಇಟ್ಕೊಂಡು ಎಂಜಾಯ್ ಮಾಡಿ ಇವಾಗ ಸಂಬಂಧ ಅಳಿಸೋಯ್ತು ಅಂತ ಹೇಳ್ಬಿಟ್ಟು ಅವನ ಮೇಲೆ ರೇಪ್ ಕೇಸ್ ಹಾಕ್ಬಿಟ್ರೆ ಹೆಂಗಾಗತ್ತೆ? ಫಸ್ಟ್ ಆಫ್ ಆಲು ಈ ಅಮ್ಮನಿಗೆ ಇನ್ನೊಂದು ಮದುವೆ ಆಗೋದಕ್ಕೆ ಎಲಿಜಿಬಿಲಿಟಿನೇ ಇಲ್ಲ. ಯಾಕಂದರೆ ಈ ಅಮ್ಮನಿಗೆ ಹಳೆ ಗಂಡನ ಜೊತೆ ಡೈವರ್ಸ್ ಆಗಿರಲ್ಲ. ಹಂಗಾಗಿ ಇದನ್ನ ರೇಪ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಬಿಟ್ಟೈತೆ. ಹಂಗಾಗಿ ಮದುವೆ ಆಗಿರೋ ಲೇಡೀಸು ಗಂಡನೂ ಇಟ್ಕೊಂಡು ಇನ್ನೊಂದು ಸಂಬಂಧನೂ ಇಟ್ಕೊಂಡು ಇನ್ನೊಂದು ಸಂಬಂಧ ಇಟ್ಕೊಂಡಿರೋನ ಜೊತೆ ಸಂಬಂಧ ಅಳಿಸಿದಾಗ ಅದನ್ನು ರೇಪು ಅಂತ ಹೇಳಂಗಿಲ್ಲ. ಲೈಂಗಿಕ ಕಿರುಕುಳ ಅಂದರೆ ಲೇಡೀಸ್ ಮೈ ಮುಟ್ಲೇಬೇಕು ಅಂತನೂ ಇಲ್ಲ, ಫ್ಲೈಯಿಂಗ್ ಕಿಸ್ ಕೊಟ್ಟರೂ ಕೇಸೆ, ಕಣ್ಣು ಹೊಡೆದ್ರೂ ಕೇಸೆ.